ಓಕೆ, ಥ್ಯಾಂಕ್ ಯು. ಒಂದು ಕೇಳಿಸ್ತು, ಉಳಿದಿದೆ ಹೇಳಿದ್ರು ಗೊತ್ತಿಲ್ಲ. ಓಕೆ, ಮುಂಜಾನೆ ಓದಲ್ದೆ ಹಾಗೆ ಬಂದ್ರೆ ನಿಮ್ಮ ಟೀಚರ್ ಬೈತಾರೆ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಶ್ ಮರಾಠ. ನಾನಿದ್ದೀನಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಡಕಲ್ನಲ್ಲಿ. ಸೊ ಇಲ್ಲೇನು ಮಾಡ್ತಿದ್ದೀನಿ, ಏನು ಪ್ರೋಗ್ರಾಮ್ ಇದೆ ಅಂತ ಬನ್ರಿ ನೋಡೋಣ. ಶಾಲೆಯೊಳಗೆ ಹೋಗ್ತಾರೆ. ಅವ್ರು ಇಷ್ಟೆಲ್ಲ ಹೈರಾಣಾಗಿ ಇವತ್ತು ಚಳಿಗಾಲದಾಗ ಮುಂಜಾನೆ ಬೇಗ ಎಲ್ಲ ತಮ್ಮ ಕೆಲಸ ಮುಗಿಸ್ಕೊಂಡು ನಿಮ್ಗೆಲ್ಲರಿಗೂ ಒಂದು ಬ್ಲ್ಯಾಂಕೆಟ್ಗಳನ್ನು ಕೊಡ್ಬೇಕಂತ ಹೇಳ್ಕೆಸಿಂದ ಅವರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಇವತ್ತು ನಮ್ಮ ಶಾಲೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ. ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ನಾವು ಇವತ್ತು ಕಮ್ಯುನಿಟಿ ಕನೆಕ್ಟರ್ಸ್ ಅಂತ ಒಂದು 20 ಜನ ಫ್ರೆಂಡ್ಸ್ ಕಲಿತು ಒಂದು ಗ್ರೂಪ್ ಮಾಡ್ಕೊಂಡಿವಿ. ಗ್ರೂಪ್ ಮಾಡಿಕೊಂಡು ಎಲ್ಲರಿಗೆ ಯಾರ್ಯಾರು ಹೆಲ್ಪ್ ಬೇಕಾಗ್ತದಲ್ಲ ಅಂಥವ್ರಿಗೆ ಹೋಗಿ ಹೆಲ್ಪ್ ಮಾಡ್ತೀವಿ. ಇವತ್ತು ನಿಮ್ಮ ಸ್ಕೂಲಿಗೆ ಬಂದೀವಿ. ಇದಕ್ಕಿಂತ ಮೊದಲು ನಾವು ಮತ್ತೊಂದು 2-3 ಸ್ಕೂಲಿಗೆ ಹೋಗಿದ್ವಿ. ಅಲ್ಲೆಲ್ಲ ಬಟ್ಟೆ ಕೊಟ್ಟಿವಿ, ಸ್ಕೂಲ್ ಡ್ರೆಸ್ ಕೊಟ್ಟಿವಿ, ಬುಕ್ಸ್ ಕೊಟ್ಟಿವಿ. ಇವಾಗ ನಿಮ್ಮ ಸ್ಕೂಲಿಗೆ ಬಂದೀವಿ. ಯಾಕೆ ಬಂದೀವಿ? ನಿಮ್ಮೆಲ್ಲರಿಗೆ ಚಳಿ ಆಗ್ಲಾಗತ್ತವ. ಈಗ ಚಳಿಗಾಲ ಅದಲ್ಲ, ಎಲ್ಲರಿಗೆ ಚಳಿ ಆಗ್ತದಿಲ್ಲ ಎಲ್ಲರಿಗೆ. ಅದಕ್ಕೆ ನಿಮ್ಗೊಂದು ಚಳಿಗಾಲದಾಗ ಒಂದು ಬ್ಲ್ಯಾಂಕೆಟ್ ಕೊಟ್ಟು ಒಂದು ಬಿಸ್ಕಿಟ್ ಕೊಟ್ಟು ಹೋಗ್ತೀವಿ. ನೀವು ಅದು ಎದ್ರ ಸಲ ಯೂಸ್ ಮಾಡಬೇಕು, ರಾತ್ರಿ ಯೂಸ್ ಮಾಡಬೇಕು. ಮುಂಜಾನೆ ಅದು ಚಳಿ ಆಗ್ಲಿತ್ತಂದು ಸ್ಕೂಲ್ ತಪ್ಪಿಸ್ಬಾರ್ದು. ಸ್ಕೂಲ್ ಬರೇಬೇಕು ನೀವು ಎಲ್ಲರೂ. ರಾತ್ರಿ ಎಲ್ಲ ಚಂದ ಹಚ್ಕೊಂಡು ಮಲ್ಕೊಂಡು ಓದ್ಕೋತಿರ್ಬೇಕು. ಮತ್ತು ಇಲ್ಲದ್ರೆ ಚಳಿ ಆಗ್ಲೈತ ಒಂದು ಮಲ್ಕೊಂಡು ಮುಂಜಾನೆ ಓದಲ್ದೆ ಹಾಗೆ ಬಂದ್ರೆ ನಿಮ್ಮ ಟೀಚರ್ ಬೈತಾರೆ ಇಲ್ಲಿ. ಅದಕ್ಕೆಲ್ಲರೂ ತಯಾರಾಗಿ ಚಂದ ಓದಿ ಮಾಡಿ ಚಂದ ನಿದ್ದೆ ಮಾಡಿರಿ. ಮತ್ತು ಮುಂಜಾನೆ ಎದ್ದು ಬರಬೇಕು. ಎಲ್ಲರೂ ಏನಾರು ಒಂದು ಇರ್ತದಲ್ಲ, ಯಾರ್ಯಾರು ಏನೇನು ಆಗ್ಬೇಕಂತೀರಿ ಹೇಳಿ. ನೀ ಏನಾಗ್ಬೇಕಂತಿ? ಏನಾಗ್ಬೇಕಂದಿ ನಾನು? ಹಾಂ, ನೀ ಹೇಳಿ ಯಾರು ಇದ್ರೆ ಏನಾಗಲ್ಲ. ನಿನಗೂ ಡಾಕ್ಟರ್ ಅದ. ನೀ ಏನಾಗ್ಬೇಕಂತೆಮ್ಮ? ಟೀಚರ್. ಅಲ್ಲಿ ಹುಡುಗರಿಗೆ ಏನಾಗ್ಬೇಕಂತದ ಹೇಳ್ರಿ, ಯಾರೊಬ್ರು ಹೇಳ್ರಿ. ನಿಮ್ಗೆ ಏನಿದ್ರೆ ಹೇಳ್ರಿ. ಅದೇ ಏನಿಲ್ಲ ಅಂದ್ರೆ ಹೊಲ್ದಾಗ ಕೆಲಸ ಮಾಡ್ತೀನಿ ಅಂತ ಹೇಳ್ರಿ, ನಡೀತದೆ. ಅದನ್ನೂ ಕೆಲಸನೇ ಅದ. ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ. ಆದ್ರೆ ಯಾವುದೇ ಕೆಲಸ ಮಾಡಿರಿ, ಓದ್ರಿ, ಎಲ್ಲ ಮಾಡಿರಿ. ಆದ್ರೆ ಮೊದಲೇ ಚಂದ ಹುಡುಗರು ಆಗಬೇಕು. ಚಂದ ಎಲ್ಲ ಕಲಿಬೇಕು. ನಮ್ಮ ಸಂಸ್ಕೃತಿ ಕಲಿಬೇಕು, ವಿದ್ಯಾಬುದ್ಧಿ ಕಲಿಬೇಕು, ಎಲ್ಲ ತಾಯಿ ತಂದೆ ಸೇವಾ ಮಾಡಬೇಕು. ಅದು ಮೊದಲು ಕಲಿಬೇಕು. ಅದಾದಮೇಲೆ ಮತ್ತು ನೀವು ಏನು ಆಗ್ಬೇಕಂತೀರ ಅದಾಗಬೇಕು. ಆದರೆ ಓದೋದ್ರಾಗ ಮುಂದಿರ್ಬೇಕು ಎಲ್ಲರೂ. ಇಷ್ಟೇ ಹೇಳ್ತೀನಿ. ಎಲ್ಲರೂ ಓದಿ ಕಳ್ಳತನ ಮಾಡಬಾರ್ದು, ಬೇರೆಯವ್ರದ್ದು ಕಸ್ಕೋಬಾರ್ದು, ಬೇರೆಯವ್ರದ್ದು ಕಾಪಿ ಮಾಡಬಾರ್ದು. ನಾವೇನು ಓದ್ತೀವಿ ಅದು ಬರೀಲಿಕ್ಕೆ ನೋಡ್ಬೇಕು. ಅವ್ರು ಬರ್ದಾರಂತ ನೋಡಿ ಬರೋದು ನಾವು ಮುಂದಕ್ಕೆ ಬಂದ್ರೆ ಮುಂದೆ ಬರಲ್ಲ ಯಾವತ್ತೂ. ನೋಡಿದ್ರಲ್ಲ ಕಮ್ಯುನಿಟಿ ಕನೆಕ್ಟರ್ಸ್ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಿದ್ದಾರೆ.
ಸೊ ಇವತ್ತಿನ ಪ್ರೋಗ್ರಾಮ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸ್ಕೂಲ್ ಬಗ್ಗೆ ಇಲ್ಲಿನ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮೇಡಮ್ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಈಗ ಅಂಜನಾ ಮೇಡಮ್ ಅವರಿದ್ದಾರೆ, ಅವ್ರನ್ನ ಮಾತಾಡೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಆರಾಮಿದ್ದೀರಿ? ಆರಾಮಿದ್ದೀನಿ ನೋಡ್ರಿ, ನೀವು ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ ಮೇಡಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಕಮ್ಯುನಿಟಿ ಕನೆಕ್ಟರ್ಸ್ ನಿಮ್ಮ ಸ್ಕೂಲಿಗೆ ಭೇಟಿಯಾಗಿದ್ದಾರೆ ಇವತ್ತು. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಡ್ಕಲ್ಗೆ ಕಮ್ಯುನಿಟಿ ಕನೆಕ್ಟರ್ನ ಎಲ್ಲ ಮೆಂಬರ್ಗಳು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅದು ನಮಗೆ ಸೌಭಾಗ್ಯ ಅಂತಲೇ ಹೇಳಬೇಕು. ಯಾಕಂತಂದರೆ ಸಿಟಿ ಸಮೀಪ ಇರುವಂಥ ಎಲ್ಲ ಶಾಲೆಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾರೆ. ಆದರೆ ಇದು ಅತ್ಯಂತ ಹಿಂದುಳಿದ ಹಳ್ಳಿ ಇದೆ. ಇಲ್ಲಿ ಯಾವುದೇ ಒಂದು ಫ್ಯಾಕ್ಟ್ರಿ ಆಗಲಿ ಉದ್ಯೋಗ ಅವಕಾಶಗಳಾಗಲಿ ಇಲ್ಲ. ಇಲ್ಲಿ ಬರುವಂಥವರೆಲ್ಲ ಅತ್ಯಂತ ಕಡು ಬಡವ ಮಕ್ಕಳು. ಇವರಿಗೆ ನಾವು ಎಷ್ಟು ಅನುಕೂಲ ಆಗ್ತದೋ ಅಷ್ಟು ನಾವು ಸಿಟಿಯಿಂದ ಬರುವಂಥ ಸಂಘ ಸಂಸ್ಥೆಗಳಿಗೆ ನಾನು ಕನೆಕ್ಟ್ ಮಾಡ್ಲಿಕ್ಕೆ ನಾನು ಯಾವಾಗಲೂ ಪ್ರಯತ್ನ ಮಾಡ್ತಿರ್ತೀನಿ. ಅದರಲ್ಲಿ ಕಮ್ಯುನಿಟಿ ಕನೆಕ್ಟರಲ್ಲ ಇವರ ಒಬ್ಬರು ಮೆಂಬರ್ ಗೌರಿ ಮುಕ್ಕ ಆಂಟಿಯವರು ಮತ್ತು ಆಮೇಲೆ ಪುಷ್ಪ ಇಟ್ಕಂಪಲ್ಲಿ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂತಂದರೆ ಈ ಮಕ್ಕಳಿಗೆ ಇಲ್ಲಿ ತುಂಬ ಇಲ್ಲಿ ಹಳ್ಳಿಗಡದಲ್ಲಿ ಹೊಲಗಳಲ್ಲಿ ನೀರು ಬಿಡೋದು ಹಳ್ಳ ಇದೆ, ತುಂಬ ಚಳಿ ಬಿಡುತ್ತೆ. ಬೆಳಗ್ಗೆ ಸಮಯದಲ್ಲಿ ಅವರು ಹುಡುಗರು ಓಡಾಡೋ ಟೈಮ್ನಾಗ ಮನೆ ಕೆಲಸನೂ ಮಾಡ್ತಾವೆ ಹುಡುಗರು. ಈ ಶಾಲೆಗೆ ಬರೋದಲ್ದೇ ತಂದೆ ತಾಯಿ ಕೈಯಾಗ ಹೊಲಕ್ಕೆ ಹೋಗಿ ಬುತ್ತಿ ಕೊಟ್ಟು ಬರೋದು, ಮುಂಜಾನೆ ನಸ್ಕಿಗೆ ಹೋಗಿ ಬರೋದು, ಅದು ಭಾಳ ಚಳಿ ಇರ್ತದೆ. ಹುಡುಗರಿಗೆ ಇವತ್ತು ಬ್ಲ್ಯಾಂಕೆಟ್ ತಂದು ಕೊಟ್ಟಾರ, ಅದು ಭಾಳ ನನಗೆ ಖುಷಿ ಅನಿಸ್ಯದ. ಮತ್ತು ಆಮೇಲೆ ಇನ್ನೊಂದೇನಂದ್ರೆ ಹುಡುಗರಿಗೆ ಸಿಹಿ ತಿಂಡಿ ಅಂದ್ರೆ ತುಂಬ ಇಷ್ಟ. ಅವ್ರಿಗೆ ಬಿಸ್ಕೆಟ್ ಕೊಟ್ಟಾರ, ಹಣ್ಣು ಕೊಟ್ಟಾರ, ಒಂದೊಂದು ನೋಟ್ಬುಕ್ ಕೊಟ್ಟಾರ, ಫ್ರೂಟಿ ತಂದಾರ. ಫ್ರೂಟಿಯರೇ ಹುಡುಗರು ಪಾಪ ಕುಡಿಯಂಗಿಲ್ಲ ಹಳ್ಳಿ ಹುಡುಗರು. ಅವ್ರಿಗೆ ಒಂದೊಂದು ಫ್ರೂಟಿ ಕೊಟ್ಟಾರ. ಹುಡುಗರು ಮನಸ್ಸು ಖುಷಿ ಆದ್ರೆ ದೇವ್ರ ಖುಷಿ ಆದಂಗೆ. ಮಕ್ಕಳು ದೇವರಿಗೆ ಸಮಾನ. ದೇವ್ರಿಗೆ ಇವತ್ತು ಸಂತೋಷ ಪಡಿಸ್ಯಾರ ಅವರು. ಅವರೆಲ್ಲರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಇನ್ನೂ ಇಂಥ ಸಾಮಾಜಿಕ ಕಾರ್ಯಗಳು ಹೆಚ್ಚು ಹೆಚ್ಚು ಮಾಡಲಿ ಅಂಥೇಳಿ ನನ್ನ ಆಶಯವನ್ನು ವ್ಯಕ್ತಪಡಿಸುತ್ತಾ, ಮುಂದೆ ಹೀಗೆ ನಮ್ಮ ಶಾಲೆಗೆ ನೀವು ಇನ್ನೂ ಏನಾದರೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕಮ್ಯುನಿಟಿ ಕನೆಕ್ಟರ್ಸ್ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ನಾವು ಏನಂತ ನಮ್ಮ ಶಾಲೆಗೆ ಏನು ಬೇಕಾಗಿರ್ತೋ ಅವುಗಳನ್ನು ನಾವು ಹೇಳಿರ್ತೀವಿ. ಅವುಗಳನ್ನು ಆದಷ್ಟು ನಮಗೆ ಫುಲ್ಫಿಲ್ ಮಾಡಿದ್ರೆ, ನಿಮ್ಮ ಬಜೆಟ್ನಲ್ಲಿ ಇರುವಂಥದ್ದೇ ಫುಲ್ಫಿಲ್ ಮಾಡಿದ್ರೆ ನಮಗೆ ತುಂಬ ಧನ್ಯವಾದ. ಆಮೇಲೆ ಇವತ್ತಿನ ಕಿಟ್ಟಿ ಎಲ್ಲರೂ ಕಿಟ್ಟಿ ಮಾಡಿ ಮಂತ್ಲಿ ಒಂದ್ಸಲ ಹೋಗಿ ಹೋಟೆಲ್ ಊಟ ಮಾಡಿ ಎಂಜಾಯ್ ಮಾಡಿ ಬರುವಂಥ ಕಿಟ್ಟಿಗಳೇ ಜಾಸ್ತಿ ಅವ. ಅಂಥದ್ರಲ್ಲಿ ಇವರೆಲ್ಲರೂ ಇಂಥ ಸಾಮಾಜಿಕ ಕಾರ್ಯಕ್ಕೆ ಇವರು ತಮ್ಮ ಕಿಟ್ಟಿಯ ಒಂದು ಭಾಗವನ್ನು ಅವರು ಸಾಮಾಜಿಕ ಕಾರ್ಯಕ್ಕೆ ಹಾಕ್ಲಿಕತ್ತಾರಲ್ಲ, ಅದು ನಮಗೆ ತುಂಬ ಹೆಮ್ಮೆಯ ವಿಷಯ ಅನಿಸ್ಲಿಕತ್ತದ. ಇವ್ರದ್ದು ನೋಡಿ ಯುವ ಜನಾಂಗ ಕಲಿಬೇಕು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಎಲ್ಲರೂ ಕೂಡ ನೋಡ್ತಾ ಇರ್ತೀರಾ, ಕಮ್ಯುನಿಟಿ ಕನೆಕ್ಟರ್ಸ್ ಕಡೆಯಿಂದ ನಾವು ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡ್ತಿರ್ತೀವಿ. ಸೊ ನಾವು ಮಾಡ್ತಾ ಇರೋ ಪ್ರೋಗ್ರಾಮ್ಗೆ ಎಲ್ಲ ಕಡೆಯಿಂದ ಮೆಚ್ಚುಗೆ ಬರ್ತಾ ಇದೆ. ಸಾಕಷ್ಟು ಜನ ತುಂಬಾ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಸೊ ಅದೇ ರೀತಿ ನಾವು ಇವತ್ತು ತಡ್ಕಲ್ಗೆ ಬಂದಿದ್ದೀವಿ. ಸೊ ತಡ್ಕಲ್ಗೆ ಯಾಕೆ ಬಂದಿದ್ದೀವಿ, ಸೊ ಇಲ್ಲಿನ ಪ್ರೋಗ್ರಾಮ್ ಏನಿದೆ ಅಂತ ನಮ್ಮ ಕಮ್ಯುನಿಟಿ ಕನೆಕ್ಟರ್ಸ್ ಮೆಂಬರ್ಸ್ ಅವ್ರನ್ನ ಮಾತಾಡೋಣ ಡೈರೆಕ್ಟಾಗಿ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಮೇಡಮ್, ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನಿದೆ, ಪ್ರೋಗ್ರಾಮ್ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನೀವು ಹೇಳಿ. ನನ್ನ ಹೆಸರು ಪ್ರಭಾ ಇಟ್ಕಂಪಲ್ಲಿ ಅಂತ. ಓಕೆ ಮ್ಯಾಮ್. ನಾವು ಒಂದು 20 ಜನ ಫ್ರೆಂಡ್ಸ್ ಎಲ್ಲ ಕಲಿತು ಕಮ್ಯುನಿಟಿ ಕನೆಕ್ಟರ್ಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಏನೋ ಒಬ್ರಿಗೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಹುಡುಗರಿಗೆ ಸಹಾಯ ಮಾಡಬೇಕು ಅಂತ ನಮ್ಮದು ಎಲ್ಲರದ್ದು ಉದ್ದೇಶ. ಬೇರೆ ಜನ BC ಅದು ಇದು ಮಾಡಿ ಓಡಾಡ್ತಾರೆ, ಆದರೆ ನಾವು ಒಂದು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂಥೇಳಿ ಇದು ಕಮ್ಯುನಿಟಿ ಕನೆಕ್ಟರ್ಸ್ ಅಂತ ಮಾಡ್ಕೊಂಡಿವಿ. ಇದುವರೆಗೆ ನಾವು 6 ಪ್ರೋಗ್ರಾಮ್ ಮಾಡಿದ್ವಿ. ಇದು ನಮ್ಮದು 7ನೇ ಪ್ರೋಗ್ರಾಮು. ನಾವು ಇಲ್ಲಿ ಇವಾಗ ಸಣ್ಣ ಮಕ್ಕಳಿಗೆ ಬ್ಲ್ಯಾಂಕೆಟ್, ಬಿಸ್ಕಿಟ್, ಜ್ಯೂಸ್ ಇವೆಲ್ಲ ಕೊಡ್ತಾ ಇದ್ವಿ. ಯಾಕಂದರೆ ಚಳಿ ಜಾಸ್ತಿ ಇದೆ, ಗುಲ್ಬರ್ಗಾದಲ್ಲಿ ಚಳಿ ಅಂದರೆ ಚಳಿ ಇದೆ. ಅದಕ್ಕೆ ಹುಡುಗರಿಗೆ ಒಂದು ಹೆಲ್ಪ್ ಆಗಲಿ ಅಂಥೇಳಿ, ಬಡ ಮಕ್ಕಳು ಇರ್ತಾರೆ, ಅವ್ರ ಹತ್ರ ಎಲ್ಲ ಫೆಸಿಲಿಟಿ ಇರೋದಿಲ್ಲ, ಅವ್ರಿಗೆ ಓದೋಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ನಾವು ಒಂದು ಬ್ಲ್ಯಾಂಕೆಟ, ಬಿಸ್ಕಿಟ ಇದೆಲ್ಲ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಮ್ಯಾಮ್, ನೀವೆಲ್ಲ ಕೊಡಬೇಕಾದ್ರೆ ಹುಡುಗರು ತುಂಬ ಖುಷಿ ಪಡ್ತಾ ಇದ್ರು. ಅಂದರೆ ಅವ್ರ ಸ್ಮೈಲ್ ನೋಡೇ ನಾವು ಖುಷಿ ಪಡೋದು. ನಮಗೆ ಬೇಕಾಗಿರೋದೇ ಅವ್ರ ಮುಖದ ಮೇಲೆ ಸ್ಮೈಲು. ಹಾಂ, ನಮ್ಗೆ ಬೇರೆದೇನೂ ಬೇಕಾಗಿಲ್ಲ. ಮ್ಯಾಮ್ ನೀವು ಹೇಳಿ, ನೀವು ಎಲ್ಲ ಬ್ಲ್ಯಾಂಕೆಟ್ಸ್ ಕೊಡಬೇಕಾದ್ರೆ, ಫ್ರೂಟ್ಸ್ ಕೊಡಬೇಕಾದ್ರೆ ನಿಮಗೆ ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಿಗೆ ಬಂತಾ ಮ್ಯಾಮ್? ಹೇಗೆ? Of course. And we really want to help these children over here, and so that in that way we are able to connect to them. Yes, and we want them to come up in life, and a small help from our group. Yes. So I think this will be helpful to them. And this is a winter season, so we thought we'll give them the blankets. And our aim is to really come out and speak to them and make them feel oneness, so that they'll also feel, oh, we are one among them, and let's also come up in life and do something. And we want them to do something in life, and really we are very thankful to all of them and all the group members to be here. Thank you so much ma'am. Can I ask your future plans, about what you are thinking about future plans? Yeah, this is my first step coming into this connection, like coming in, I mean, doing
doing a social work, and I'm really glad. I never thought this is going to be so helpful. It's so helpful for everybody, and I'm so thankful to my group who have really formed this group, and I want to take up more projects like this, and it's really better than leading a better good life like. Yes, ma'am, you are doing wonderful job. So thank you so much, and keep doing this. And Definitely, everyone are definitely. appreciating our work, and so much love they are giving. So thank you so much, ma'am. Thank you. ಮ್ಯಾಮ್, Thank you. ಕೊನೆಯದಾಗಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ? ನಾನು ಹೇಳೋದಿಷ್ಟೇ, ನಮ್ಮ ಉದ್ದೇಶ ಮಕ್ಕಳಿಗೆ ಮುಖದ ಮೇಲೆ ಸ್ಮೈಲ್ ಬರಬೇಕು, ಅವರಿಗೊಂದು ಹೆಲ್ಪ್ ಆಗಬೇಕು. ಅವ್ರು ಮುಂದೆ ಬರಲಿಕ್ಕೆ ಯಾರೋ ಒಬ್ರು ಇದು ಹೆಲ್ಪ್ ಮಾಡಿದ್ರೆ ಮುಂದೆ ಬರ್ತಾರೆ ಹುಡುಗರು. ಅದು ಸ್ಕೂಲ್ ಬಿಟ್ಟು ಮನೇಲಿ ಕೊಡಬಾರ್ದು, ಮುಂದೆ ಬರ್ಬೇಕಂತೇಳಿ ನಮ್ಮ ಉದ್ದೇಶ. ಇಷ್ಟೇ ನಮ್ಮ ಉದ್ದೇಶ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಪ್ರೋಗ್ರಾಮ್ ಹೇಗಿತ್ತು? ಸೊ ಮಕ್ಕಳು ಖುಷಿ ಆದರೆ ನಾವು ಖುಷಿ ಆಗ್ತೀವಿ, ಮತ್ತು ಮುಂದಿನ ಪ್ಲ್ಯಾನ್ಸ್ ಜೊತೆಗೆ ಮುಂದಿನ ಪ್ರಾಜೆಕ್ಟ್ಸ್ ಜೊತೆಗೆ ಸಿಗ್ತೀವಿ ಅಂತ ಮೇಡಮ್ ಅವ್ರು ಹೇಳಿದ್ರು. ಸೊ ಇದೇ ರೀತಿಯಾಗಿ ಹೊಸ ಹೊಸ ಪ್ರಾಜೆಕ್ಟ್ನ ನೋಡಬೇಕು ಅಂತಂದರೆ ನೀವೇನು ಮಾಡಬೇಕು? ಈಗಲೇ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯಾಗಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸ್ನೇಹಿತರೆ, ಸ್ಕೂಲ್ ಹುಡುಗರನ್ನ ನೋಡ್ತಾ ಇದ್ರೆ ನಿಮಗೆಲ್ಲ ಏನು ನೆನಪಿಗೆ ಬರ್ತಾ ಇದೆ? ನಿಮ್ಮ ಸ್ಕೂಲ್ ಡೇಸ್ ಕೂಡ ನೆನಪು ಬರ್ತಾ ಇದೆಯಲ್ಲ? ನೀವು ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಿನ್ನ ಹೆಸರು? ನಿನ್ನ ಹೆಸರಪ್ಪ? ನಿಂದು? ನಿಂದು? ಓಕೆ, ಇವ್ರ ಹೆಸರಲ್ಲಿ ನಿಮ್ಮ ಕ್ಲಾಸ್ಮೇಟ್ ಯಾರಾದರೂ ಇದ್ದೀರಾ ಅಂತ ಕಮೆಂಟ್ ಮಾಡಿ ಅವ್ರ ಹೆಸರನ್ನ. ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ ಹೇಗಿತ್ತು? ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾವ ಸ್ಕೂಲಿಗೆ ಬರಬೇಕು ಅಂತ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹೊಸ ಹೊಸ ವಿಡಿಯೋಗಳನ್ನು ನೋಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತಿಲ್ಲ ನಿಮ್ಗೆ? ಏನು ಮಾಡಬೇಕು? ಕಮೆಂಟ್ ಮಾಡಿ. ವಿಡಿಯೋ ಎಲ್ಲ ನೋಡಬೇಕು ಅಂತಂದ್ರೆ ನಾವೆಲ್ಲರೂ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು.